ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟು, ಎಲ್ಲೂ ಕೂಡ ಮಿಸ್ ಮಾಡಿದೆ ನೋಡಿ. ಫಸ್ಟ್ ಒನ್ ಬಂದು ವಾಟರ್ ಬಾಟಲು, ಪ್ಯಾಕ್ ಆಫ್ 6 ಬಂದಿರುತ್ತೆ ಮಲ್ಟಿ ಕಲರ್ನಲ್ಲಿ. ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ಅದು ಫ್ರಿಜ್ ನೀರೇ ಬೇಕು ಅಂತ ಹೇಳ್ತೀವಿ. ಸೊ ಹಂಗಾಗಿ ಈ ರೀತಿ ತರಿಸ್ಕೊಂಡು ತಂದರೆ ಇಡೀ ಫ್ಯಾಮಿಲಿಗೇ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಅದು ಮಲ್ಟಿ ಕಲರ್ಲಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನೀರು ಹಿಡಿದಿಡ್ತು ಅಂದರೆ ಯಾರು ಬೇಕಾದ್ರೂ ತೊಗೊಂಡು ಕುಡಿಬೋದು ಅಲ್ವಾ, ತುಂಬಾ ಚೆನ್ನಾಗಿದೆ. ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅದು ಅಲ್ಲದೆ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಇದನ್ನ ನಾನು ಶಾಪಿಂದ ತರಿಸ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ಎಲ್ಲರ ಮನೆಗೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸ್ಟೂಡೆಂಟ್ಸ್ಗಾಗಿರ್ಬೋದು, ಟೀಚರ್ಸ್ಗೆ, ಆಫೀಸ್ಗೆ ಹೋಗೋರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬ ಸೇಫ್ಟಿಯಾಗಿ ಇಟ್ಕೋಬೋದು. ಯಾವುದಾದ್ರೂ ಮುಖ್ಯವಾಗಿರುವಂಥ ಪತ್ರಗಳೇನಾದ್ರು ಇತ್ತು ಅಂದರೆ ಅಲ್ಲಿ ಇಟ್ಬಿಟ್ಟಿರ್ತೀವಿ, ಬೇಕು ಅಂತ ಕೈಗೆ ಸಿಗೋದಿಲ್ಲ. ಈ ರೀತಿ ಇದೊಂದು ಫೈಲ್ನಲ್ಲಿ ಇಟ್ಕೊಂತು ಅಂದರೆ ಯಾವಾಗ ಬೇಕಾವಾಗ ತೊಗೊಂಡು ನಾವು ಯೂಸ್ ಮಾಡ್ಕೋಬೋದು. ತುಂಬ ಸೇಫ್ಟಿ ಆಗಿರುತ್ತೆ. ಏನಾದರೂ ಮುಖ್ಯವಾಗಿರುವಂಥ ಪತ್ರಗಳಾಗಿರ್ಬೋದು, ಸ್ಟೂಡೆಂಟ್ಸ್ದು ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಈ ಥರದ್ದೆಲ್ಲ ಯಾಕೆ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಈ ರೀತಿದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಅಂದರೆ ಯಾವ ಫೈಲ್ನ ಎಲ್ಲಿಟ್ಟಿದ್ದೀವಿ ಅಂತ ಸಡನ್ ಆಗಿ ಗೊತ್ತಾಗಲಿ ಅಂತೇಳಿ. ಸೊ ತುಂಬಾ ವರ್ತ್ ಅಂತ ಅನಿಸುತ್ತೆ. ಈ ಥರದ್ದೊಂದು ಫೈಲ್ ಇರಬೇಕು ಎಲ್ಲರೂ ಮನೆಯಲ್ಲೂ. ನಿಮ್ಗೇನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನಮಗಂತೂ ಇದು ತುಂಬಾ ಯೂಸ್ ಆಯಿತು. ಆ ಪತ್ರಗಳನ್ನ ತಂದು ಅಲ್ಲಿ ಇಡೋದಕ್ಕಿಂತ ಇದರೊಳಗಡೆ ಹಾಕಿ ಇಟ್ಕೊಂತು ಅಂದರೆ ತುಂಬ ಸೇಫ್ಟಿಯಾಗಿರುತ್ತೆ. ನಾವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು. ಇನ್ನು ಆಫೀಸ್ಗೆ ಹೋಗೋರ್ಗಂತೂ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನೆಲ್ಲ ಇದರಲ್ಲಿ ಹಾಕಿಟ್ಕೋಬೋದು. ನಮಗೆ ಸಡನ್ನಾಗಿ ಬೇಕು ಅಂದಾಗ ತೊಗೊಂಡು ಯೂಸ್ ಮಾಡ್ಕೋಬೋದು. ಬೇಕು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಟ್ರೌಸರ್ಸ್ ಪ್ಯಾಂಟು. ಯಾರಿಗೆಲ್ಲ ಟೈಟ್ ಲೆಗ್ಗಿನ್ಸು, ಜೀನ್ಸ್ ಹಾಕೋದಕ್ಕೆ ಇಷ್ಟ ಇರೋದಿಲ್ವೋ ಸೊ ಈ ಥರದ್ದು ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಒಂದಲ್ಲ ಎರಡಲ್ಲ 4 ಬರ್ತಾ ಇದೆ. ಅದು ಮಲ್ಟಿ ಕಲರ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಇದನ್ನು ಶಾರ್ಟ್ ಟಾಪ್ಗೆ, ಲಾಂಗ್ ಟಾಪ್ಗೆ ಹಾಕೋಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಡೈಲಿ ವೇರ್ಗೆಲ್ಲ ಇದು ಹೇಳಿ ಮಾಡಿಸ್ದಂಗಿರುತ್ತೆ. ಇನ್ನು ಹೊರಗಡೆ ಏನಾದ್ರು ಸಡನ್ನಾಗಿ ಹೋಗ್ಬೇಕು ಅಂದರೆ ಆರಾಮ್ಸೆ ಇದನ್ನು ಕೂಡ ಹಾಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಫ್ಯಾಬ್ರಿಕ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ 4 ಕಲರ್ಲಿ ಬಂದಿದೆ. ಯೆಲ್ಲೋ, ಬ್ಲ್ಯಾಕ್, ಗ್ರೀನ್, ಕ್ರೀಮ್ ಕಲರ್ಲಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಟೈಟ್ ಲೆಗ್ಗಿನ್ಸ್ ಹಾಕೋದಕ್ಕೆ, ಜೀನ್ಸ್ ಹಾಕೋದಕ್ಕೆ ಇಷ್ಟನೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಥರ ತರಿಸ್ಕೊಂಡೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಡೈಲಿ ವೇರ್ಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಬಟ್ಟೆ. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ, ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿದೆ. ತುಂಬ ಕಂಫರ್ಟಬಲ್ ಆಗಿರೋವಂಥದ್ದು ಒಂದು ಪ್ಯಾಂಟ್ ಹುಡುಕ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಪ್ಯಾಂಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂತು ಕುಕ್ಕರು. ಕಾಂಬೋ ಸೆಟ್ಟಲ್ಲಿ ತರಿಸ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಜನ ಬೈ ಮಾಡಿದ್ದಾರೆ. ನಾನು ಇದನ್ನು ಇನ್ಸ್ಟಾಗ್ರಾಮ್ಗೆ ಹಾಕಿದ ತಕ್ಷಣವೇ ತುಂಬ ಚೆನ್ನಾಗಿ ವೈರಲ್ ಆಯಿತು. ತುಂಬ ಜನ ಬೈ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ಕಾಂಬೋ ಸೆಟ್ಟಲ್ಲಿ 3 ಬಂದಿದೆ. ದೊಡ್ಡ ಕುಕ್ಕರ್ಗೆ ಒಂದೇ ಲಿಡ್ ಬಂದಿದೆ. ಇನ್ನು ಸ್ಮಾಲ್ ಸೈಜು, ಮೀಡಿಯಮ್ ಸೈಜ್ಗೆ ಎರಡಕ್ಕೂ 1 ಲಿಡ್ ಕೊಟ್ಟಿದ್ದಾರೆ. ಬಟರ್ಫ್ಲೈ ಕಂಪ್ನಿದು. ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ ಮಾತ್ರ. ನಮಗಂತೂ ಇದು ತುಂಬ ಇಷ್ಟ ಆಯಿತು. ಒಂದೇ ಸತಿ ಈ ಥರ ಕಾಂಬೋ ಸೆಟ್ಟಲ್ಲಿ 3 ಥರದ ಕುಕ್ಕರ್ ತರಿಸ್ಕೊಂತು ಅಂದರೆ ಅಡುಗೆ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸಣ್ಣ ಪುಟ್ಟ ಅಡುಗೆ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಾನು ಇದನ್ನು ಶಾಪ್ಸಿಂದ ತರಿಸ್ಕೊಂಡಿದ್ದು. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಇದ್ರದ್ದು ಕೆಪಾಸಿಟಿ ಬಂದು 2 ಲೀಟರು, 3 ಲೀಟರು, 5 ಲೀಟರು. ನೋಡೋದಕ್ಕೆ ಒಂಥರ ಕ್ಯೂಟಾಗಿ ಕಾಣಿಸುತ್ತೆ. ಇದರಲ್ಲಿ ಕುಕ್ ಮಾಡೋದಕ್ಕಂತೂ ಸಿಕ್ಕಾಬಿಟ್ಟೆ ಖುಷಿ. ತುಂಬ ಜನ ಬೈ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ರೇಟಿಂಗ್ ಇದೆ. ಕಸ್ಟಮರ್ ಫೀಡ್ಬ್ಯಾಕ್ ಅಂತೂ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು. ನೀವು ಕೂಡ ಮಿಸ್ ಮಾಡ್ಕೋಬಿಡಿ. ನಿಮ್ಗೇನಾದರೂ ಬೇಕು, ಅವಶ್ಯಕತೆ ಇದೆ ಅಂದರೆ ನಾನು ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಳ್ಳಿ. ಈ ರೀತಿದು ಕುಕ್ಕರ್ ಇತ್ತು ಅಂದರೆ ಅಡುಗೆ ಮಾಡೋಕ್ಕೂ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ನಿಜವಲ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗಂತೂ. ನಾವು ಗೊತ್ತಲ್ಲ ಹೆಣ್ಮಕ್ಳು, ಕ್ವಾಲಿಟಿ ಎಲ್ಲ ಹೇಗಿದೆ, ಬಾಳಿಕೆ ಬರೋ ಅಂಥದ್ದನ್ನೇ ನೋಡಿ ಮಾಡಿ ತೆಗಿತೀವಿ. ಸೊ ಈ ಪ್ರಾಡಕ್ಟ್ ಅಂತೂ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ.
ಇದು ಬಂದು ಮೈಕ್ರೋಫೈಬರ್ ಮಿನಿ ಮಾಪು, ಸಿಕ್ಕಾಬಟ್ಟೆ ಯೂಸ್ಫುಲ್ ಅಂತಾನೆ ಹೇಳ್ತೀನಿ. ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ರೋಡ್ ಸೈಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಡಸ್ಟ್ ಇರುತ್ತೆ ಮನೆಯಲ್ಲಿ. ಸೊ ಅದನ್ನ ಕ್ಲೀನ್ ಮಾಡೋಕ್ಕಂತೂ ತುಂಬಾ ಅಂದರೆ ತುಂಬಾ ಕಷ್ಟ. ದಿನನಿತ್ಯ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ, ಬಟ್ ಕ್ಲೀನ್ ಮಾಡ್ದಂಗೆ ಅನಿಸ್ತಿರಲ್ಲ, ಯಾಕಂದ್ರೆ ಅಷ್ಟು ಡಸ್ಟ್ ಇರುತ್ತೆ. ಈ ರೀತಿದೊಂದು ಮಿನಿ ಮಾಪ್ನ ತರಿಸ್ಕೊಂತು ಅಂದ್ರೆ ಆರಾಮ್ಸೆ ನಾವು ಡಸ್ಟ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಕ್ಲಾತ್ ಇಂದ ನಾವು ಕ್ಲೀನ್ ಮಾಡಿದ್ರೆ ಅಷ್ಟೊಂದು ಕ್ಲೀನ್ ಅನ್ಸೋದೇ ಇಲ್ಲ. ಸೊ ಇದರಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಕ್ಲಾತಲ್ಲಂತೂ ಈ ರೀತಿ ಎಲ್ಲ ಕೈ ಹಾಕಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಕೈಯೆಲ್ಲ ಹೇಟಾಗುತ್ತೆ. ಸೊ ಹಂಗಾಗಿ ಇದೊಂದು ಮಿನಿ ಮಾಪ್ನ ತರಿಸ್ಕೊಂಡ್ವಿ. ನಿಜವಾಗ್ಲೂ ತುಂಬ ವರ್ತ್ ಪರ್ಚೇಸಿಂಗ್ ಅಂತಲೇ ಅನ್ನಿಸ್ತು. ಅದಲ್ಲದೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು. ನಾನು ಇದನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಟಿಪಾಯ್ ಕೆಳಗಡೆ, ಸೋಫಾ ಸೆಟ್ ಮೇಲೆ, ಕಬೋರ್ಡು, ಬೆಡ್ರೂಮು, ಆಫೀಸು, ಕಿಚನು, ಕಾರು, ಬೈಕ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು. ಇವಾಗಂತೂ ಸಿಕ್ಕಾಪಟ್ಟೆ ಡಸ್ಟ್ ಆಗ್ತಾ ಇದೆ, ಯಾಕೆಂದರೆ ಮಳೆನೂ ಸಹ ಇಲ್ಲ. ಸೊ ಹಂಗಾಗಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಕಾರ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ. ಹೊರಗಡೆ ಎಲ್ಲಾದ್ರೂ ಸಡನ್ನಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಕಾರೆಲ್ಲ ಸಿಕ್ಕಾಬಟ್ಟೆ ಡಸ್ಟ್ ಕೊಳೆ ಥರ ಆಗ್ಬಿಟ್ಟಿರುತ್ತೆ. ಸೊ ತೊಳೆದು ಸಡನ್ನಾಗಿ ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಈ ರೀತಿದೊಂದು ಕ್ಲೀನ್ ಮಾಪ್ನ ತರಿಸ್ಕೊಂಡ್ಬಿಡ್ತು ಅಂದರೆ ಆರಾಮಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ. ಎಲ್ಲರೂ ಹೋಗ್ಬೇಕು ಅಂದರೆ ಕಾರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದೇ ತೊಗೊಂಡೋಗ್ಬೇಕು. ಬಟ್ ಸಡನ್ನಾಗಿ ಏನಾದರೂ ಹೋಗ್ಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಪಲ್ಲಿ ನಾವು ಕ್ಲೀನ್ ಮಾಡ್ಕೊಬಿಟ್ರೆ ಆಯಿತು, ಎಲ್ಲ ಕೂಡ ಕ್ಲೀನ್ ಆಗಿಬಿಡುತ್ತೆ. ಇದಂತೂ ಪ್ರತಿಯೊಬ್ಬರ ಮನೆಗೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಎಲ್ರಿಗೂ ಅವಶ್ಯಕತೆ ಇದೆ. ಸೊ ಕ್ಲಾತಿಂದ ಕ್ಲೀನ್ ಮಾಡೋಕೆ ಕಷ್ಟ ಆಗ್ತಿದ್ರೆ ಈ ರೀತಿದೊಂದು ಮಿನಿ ಮಾಪ್ನ ತರಿಸ್ಕೊಬಿಡಿ. ಹಾಗೆ ನೀರು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವಾಟರ್ಲು ಕೂಡ ಕ್ಲೀನ್ ಮಾಡ್ಕೋಬೋದು. ಇದು ಕಾರು, ಗಾಡಿ, ಬೈಕ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಗ್ಲಾಸ್ ಕಂಟೈನರ್ಸು. ಸೊ ಇದು ಪ್ಯಾಕ್ ಆಫ್ 6 ಬಂದಿದೆ. ತುಂಬ ಚೆನ್ನಾಗಿದೆ. ಇದನ್ನು ನಾವು ಕಿಚನ್ಲಿ ಆರ್ಗನೈಸ್ ಮಾಡ್ಕೊತಂದರೆ ತುಂಬ ಚೆನ್ನಾಗಿರುತ್ತೆ. ಪಿಕ್ಕಲ್ಸ್ಗಳು ಹಾಕೊಳ್ಳೋದಕ್ಕೆ ಅಥವಾ ಏನಾದರೂ ಡ್ರೈ ಫ್ರೂಟ್ಸ್ನ ಹಾಕಿಟ್ಕೊಳ್ಳೋದಕ್ಕೆ, ಮಸಾಲ ಐಟಮ್ಗಳು ಹಾಕಿಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ನಾವಂತೂ ಆನ್ಲೈನ್ಲಿ ಏನಾದರೂ ಬುಕ್ ಮಾಡಬೇಕು ಅಂದರೆ ಭಯ ಆಗ್ತಿರುತ್ತೆ, ಇಲ್ಲಿ ಹೆಂಗೆ ಬರುತ್ತೋ ಏನೋ ಅಂತ. ಬಟ್ ಈ ಥರ ಗ್ಲಾಸ್ ಕಂಟೈನರ್ನ ಎಷ್ಟು ಸೇಫ್ಟಿಯಾಗಿ ಕಳಿಸಿದ್ರು ಅಂದರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗದೆ ಇರೋ ಥರ ಪ್ಯಾಕ್ ಮಾಡಿ ಕಳಿಸಿದ್ರು. ಅಷ್ಟು ಚೆನ್ನಾಗಿತ್ತು. ಹಾಗೆ ಗ್ಲಾಸ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲಿ ಪಿಕ್ಕಲ್ಸ್ ಹಾಕಿಟ್ಕೊಳ್ಳೋದಕ್ಕೆ ಮಾಡಿಸ್ದಂಗಿರುತ್ತೆ, ಹಾಳಾಗೋದಿಲ್ಲ. ಅಷ್ಟು ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ನ ಹಾಕಿಟ್ಕೋಬೋದು, ಮಸಾಲ ಐಟಮ್ ಹಾಕಿಟ್ಕೋಬೋದು, ಸಕ್ಕರೆ, ಟೀ, ಸೋಪ್, ಕಾಫಿ ಪುಡಿ ಏನು ಬೇಕಿದ್ರೂ ಹಾಕಿಟ್ಕೋಬೋದು. ಅಷ್ಟು ಚೆನ್ನಾಗಿದೆ. ಮತ್ತು ಇದನ್ನು ಕಿಚನ್ಲಿ ಆರ್ಗನೈಸ್ ಮಾಡಿದ್ರು ಅಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಕೂಡ ತರಿಸ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಪಂಚಮುಖಿ ದೀಪ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ತರಿಸಿ ನೋಡೋಣ ಹೇಗಿರುತ್ತೆ ಅಂತೇಳಿ ತರಿಸಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಮುದ್ದಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಅಷ್ಟೇ ವೇಟು ಕೂಡ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಕ್ಯೂಟಾಗಿದೆ. ಇದನ್ನೇನಾದರೂ ದೇವ್ರ ಮೇಲೆ ಹಚ್ಚಿಟ್ಟು ಅಂದರೆ ದೀಪನ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನಂತೂ ಇದನ್ನು ತುಂಬ ದಿನ ತರಿಸ್ಕೋಬೇಕು ಅಂತ ಇದ್ದೆ, ಬಟ್ ಔಟ್ ಆಫ್ ಸ್ಟಾಕ್ ಅಂತಲೇ ಬರ್ತಾ ಇತ್ತು. ಫೈನಲಿ ನಾನು ಹಂಗೆ ಚೆಕ್ ಮಾಡ್ತಾ ಇದ್ದೆ. ಸೊ ಆವಾಗ ರೀಸ್ಟಾಕ್ ಆಗಿತ್ತು, ತರಿಸ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಕ್ಯೂಟಾಗಿ ಅಷ್ಟು ಸೂಪರ್ ಆಗಿತ್ತು. ಖಂಡಿತವಾಗ್ಲೂ ಈ ಪ್ರಾಡಕ್ಟ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಇಷ್ಟ ಆಯಿತು ನನಗಂತೂ. ಒಂಥರ ಮುದ್ದಾಗಿ ಕಾಣಿಸ್ತಿತ್ತು. ಈಗ ದೊಡ್ಡ ದೊಡ್ಡ ದೀಪಾಲೆ ಕಂಬಗಳಿರುತ್ತೆ ಅಲ್ವಾ, ಸೊ ಅದೇ ಥರ ಇದು ಕ್ಯೂಟಾಗಿರೋಂತಹ ದೀಪಾಲೆ ಕಂಬ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಅಷ್ಟು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಎಲ್ಲರ ಮನೆಯಲ್ಲೂ ಈ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದೇನಪ್ಪ ಅಂದರೆ ಸೋಫಾ ಎಡ್ಜ್ ಗೋಡೆಗೆ ತಾಕಿ ಸ್ಕ್ರ್ಯಾಚಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅಮೆಝಾನಿಂದ ಟ್ರಾನ್ಸ್ಪರೆಂಟ್ ಆಗಿರೋ ಸ್ಟಿಕ್ಕರ್ನ ತರಿಸ್ಕೊಂಡಿದ್ದೀನಿ. ಟೋಟಲ್ 10 ಸ್ಟಿಕ್ಕರ್ ಬಂದಿರುತ್ತೆ. ಈ ಸ್ಟಿಕ್ಕರ್ನ ನಾವು ಸೋಫಾ ಎಡ್ಜ್ ಇರುತ್ತಲ್ವಾ ಅಲ್ಲಿ ಸ್ಟಿಕ್ ಮಾಡ್ತು ಅಂದರೆ ಗೋಡೆಗಳೆಲ್ಲ ಸ್ಕ್ರಾಚಸ್ ಆಗೋದು ಅವಾಯ್ಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೊರೆದ್ಬಿಟ್ಟಿದೆ ಅಂತ. ಗೋಡೆಗೆ ತಾಕಿ ನಾವು ಎಷ್ಟೇ ಕಂಟ್ರೋಲ್ ಆಗಿ ನೋಡ್ಕೊಂತು ಅಂದ್ರೂ ಈ ಥರ ಎಲ್ಲ ಎಡವೆಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ರೀತಿದೊಂದು ಟ್ರಾನ್ಸ್ಪರೆಂಟ್ ಆಗಿರೋಂಥದ್ದು ಸ್ಟಿಕ್ಕರ್ನ ತರಿಸಿ ಹಾಕ್ತಾ ಇದ್ದೀನಿ. ಈ ಸ್ಟಿಕ್ಕರು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಗೋಡೆಗಳೆಲ್ಲ ತಾಕಿ ಕ್ರ್ಯಾಚಸ್ ಆದರೆ ಗೋಡೆಗಳು ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಿರಲ್ಲ. ಸೊ ಹಂಗಾಗಿ ನಾನು ಇದನ್ನು ಸ್ಟಿಕ್ ಮಾಡಿಕೊಂಡೆ. ಇದಕ್ಕೆ ಅಂತಲ್ಲ, ಚೇರ್ಗಳಿಗೂ ಕೂಡ ಈ ರೀತಿ ಸ್ಟಿಕ್ ಮಾಡ್ಕೊಂಡು ಮಕ್ಕಳು ಚೇರ್ ಎಲ್ಲ ಎಳ್ದಾಡಿ ಗೋಡೆನೂ ಕ್ರ್ಯಾಚಸ್ ಆಗ್ತಿರುತ್ತೆ. ಹಾಗಾಗಿ ಈ ರೀತಿದೊಂದು ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ಸ್ಟಿಕ್ಕರ್ನ ತರಿಸ್ಕೊಂಡ್ವಿ. ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬೀಡ್ಸ್. ಮಕ್ಕಳಿಗೆ ಈ ಬ್ರಾಸ್ಲೆಟ್ ಎಲ್ಲ ಮಾಡ್ತಾರೆ ನೋಡಿ, ಆ ಥರದ್ದು ಫ್ರೆಂಡ್ಶಿಪ್ ಬ್ರಾಸ್ಲೆಟ್ ಎಲ್ಲ ಮಾಡ್ತಾರೆ ಅಲ್ವಾ, ಆ ಥರದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನ್ನ ಮಗಳು ತರಿಸ್ಕೊಂಡಿದ್ದು ಸಿಕ್ಕಾಬಟ್ಟೆ ಇಷ್ಟ ಹೋಯಿತು. ಸೊ ಅವಳು ಮಾಡಿನೂ ಕೂಡ ತೋರಿಸಿದ್ಲು, ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರದ್ದು ಬ್ರಾಸ್ಲೆಟ್ನ ಫ್ರೆಂಡ್ಸಿಗೆ ಮಾಡಿಕೊಡ್ತು ಅಂದರೆ ತುಂಬ ಇಷ್ಟಪಡ್ತಾರೆ. ಏನಾದರೂ ಬರ್ತಡೇ ಇದ್ದರೆ ಈ ಥರ ಗಿಫ್ಟ್ ಪರ್ಪಸ್ ಆಗಿ ಕೊಡ್ಬೋದು. ತುಂಬ ಕ್ಯೂಟಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನೇನಾದರೂ ಶಾಪಲ್ಲಿ ಕೇಳ್ತು ಅಂದರೆ ತುಂಬ ರೇಟ್ ಹೇಳ್ತಾರೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ರೀತಿ ಎಲ್ಲ ಬೀಡ್ಸ್ ಕೊಟ್ಟಿರ್ತಾರೆ, ಕತ್ರಿ ಕೂಡ ಕೊಟ್ಟಿರ್ತಾರೆ, ಮತ್ತು ಒಂದಕ್ಕೆ ವೈರ್ ಕೂಡ ಕೊಟ್ಟಿರ್ತಾರೆ.
ಲಾಕ್ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಪೆಂಡ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ಬಿಸ್ನೆಸ್ ಥರನೂ ಕೂಡ ಮಾಡ್ಕೋಬೋದು ನಾವು. ಈ ರೀತಿ ಬೀಡ್ಸ್ನ ತಂದು ಈ ರೀತಿ ಬ್ರಾಸ್ಲೆಟ್ ಥರ ಮಾಡಿ ನಾವು ಬಿಸ್ನೆಸ್ ಥರನೂ ಕೂಡ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ. ನಾವು ಯಾವ ಥರ ಡಿಸೈನ್ ಬೇಕು, ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಹೆಣ್ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಮನೇಲೇ ಇರ್ತಾರೆ. ಅಲ್ಲಿ ಹೋಗಿ ಆಟ ಆಡೋದಕ್ಕಿಂತ ಮೊಬೈಲ್ ನೋಡೋದಕ್ಕಿಂತ ಈ ರೀತಿ ಇದೊಂದು ಕೊಡಿಸ್ಬಿಡಿ, ಆರಾಮ್ಸೆ ಈ ರೀತಿ ಮಾಡ್ಕೊಂಡಿರ್ತಾರೆ. ಮತ್ತು ಅವ್ರಿಗೆ ರಜಾ ಮುಗೀತು ಅಂತಂದರೆ ಅವ್ರ ಕ್ಲೋಸ್ ಫ್ರೆಂಡ್ಸ್ಗೆ, ಬೆಸ್ಟ್ ಫ್ರೆಂಡ್ಸ್ಗೆ ಅವ್ರದ್ದು ಇನ್ಸಿಲ್ ಹಾಕಿನೂ ಕೂಡ ಮಾಡಿ ಕೊಡ್ಬೋದು. ತುಂಬ ಖುಷಿ ಆಗ್ತಾರೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಡಿಸೈನ್ ಆಗಿರೋಂಥದ್ದು ಒಂಥರ ಡಾಲರ್ ಥರ ಕೊಟ್ಟಿದ್ದಾರೆ. ಇದನ್ನು ಕೂಡ ಹಾಕ್ಬೋದು. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಳ್ಳಿ. ನಾನು ಇದನ್ನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಡೆಸ್ಟ್ ಕ್ಲೀನ್ ಮಾಡೋದೇನೆ. ನನಗಂತೂ ಈ ರೀತಿದೊಂದು ಬೇಕಿತ್ತು, ಯಾಕೆಂದರೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಈ ರೀತಿದೊಂದು ತರಿಸ್ಕೊಂಡ್ವಿ. ಎಷ್ಟು ಹೈಟ್ ಬರುತ್ತೆ ನೋಡ್ತಾ ಇರ್ಬೋದು. ಕೆಳಗಡೆ ನಿಂತ್ಕೊಂಡೆ ಆರಾಮ್ಸೆ ಡೆಸ್ಟ್ ಎಲ್ಲ ತೆಗಿಬೋದು. ಇಷ್ಟು ದಿನ ಒಂದು ಸ್ಟೋಲ್ ಹಾಕ್ಕೊಂಡು ಪರ್ಕೆಲ್ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ವಿ, ಅಥವಾ ಡೆಸ್ಟ್ ಕ್ಲೀನ್ ಮಾಡೋದೇ ಇದೆ. ಬಟ್ ಅದು ಇಷ್ಟೊಂದು ಹೈಟ್ ಬರ್ತಾ ಇರಲಿಲ್ಲ. ಇದು ನನಗೆ ಡೆಸ್ಟ್ ಕ್ಲೀನ್ ಮಾಡೋದಕ್ಕಿಂತ ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಹಾಗೆ ತುಂಬ ಹೈಟ್ ಇರೋದ್ರಿಂದ ನಾವು ಆರಾಮ್ಸೆ ಕೆಳಗಡೆ ನಿಂತ್ಕೊಂಡೆ ಡೆಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದನ್ನು ತುಂಬ ದಿನದಿಂದ ತೊಗೋಬೇಕು ಅಂತಲೇ ಅಂತಿದ್ದೆ, ಬಟ್ ಇದು ವರ್ತಾ ಇಲ್ವೋ ಗೊತ್ತಿರಲಿಲ್ಲ. ಸೊ ಫೈನಲಿ ತರಿಸಿ ನೋಡೋಣ ಅಂತ ನೋಡಿದ್ರೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಫ್ಯಾನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ನನಗೆ. ಹೇಳಬೇಕು ಅಂದರೆ ಡೆಸ್ಟ್ ಕ್ಲೀನ್ ಮಾಡೋದಕ್ಕಿಂತ ಇದನ್ನು ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಫೆಸ್ಟಿವಲ್ ಬಂತು ಅಂದರೆ ಧೂಳು ತುಂಬ ಹೊಡಿಯೋದಿದ್ದೇ ಇರುತ್ತೆ. ಸೊ ಈ ರೀತಿದೊಂದು ಮಾಪ್ ತರಿಸ್ಕೊಂತು ಅಂದರೆ ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು. ಎಸ್ಪೆಷಲಿ ನಾವು ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಅಂದರೆ ಸ್ಪ್ಯಾನ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಧೂಳೆಲ್ಲ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಈ ರೀತಿ ಎಕ್ಸ್ಪೆಂಡ್ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಫ್ಯಾನ್ನ ಕ್ಲೀನ್ ಮಾಡ್ಕೋಬೋದು. ನೋಡೋದಕ್ಕೆ ಕ್ಲೀನ್ ಆಗುತ್ತಾ ಇಲ್ವೋ ಧೂಳು ಅಂತ ಅನಿಸುತ್ತೆ, ಬಟ್ ನೀಟಾಗಿ ಕ್ಲೀನ್ ಆಗುತ್ತೆ. ನನಗೂ ಕೂಡ ಹಂಗೆ ಅನಿಸ್ತಿತ್ತು, ಬಟ್ ಕ್ಲೀನ್ ಮಾಡಿದ ಮೇಲೆ ಗೊತ್ತಾಯಿತು ನೀಟಾಗಿ ಎಲ್ಲ ಕ್ಲೀನ್ ಆಯಿತು ಅಂತ. ಇನ್ನು ಇದನ್ನು ಸ್ಟ್ರೈಟ್ ಕೂಡ ಮಾಡ್ಕೋಬೋದು. ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.